ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈವ್ ನಲ್ಲಿ. ಆನೇಕಲ್ನಲ್ಲಿ ಪ್ರೀತಿಸಿ ಮದುವೆಯಾಗಿದ್ದ ನವಜೋಡಿ ಕಿಡ್ನಾಪ್ ವಿಫಲ ಯತ್ನ ನಡೆದಿದೆ. ಹುಡುಗಿ ಮನೆ ಕಡೆಯವರಿಂದ ನವಜೋಡಿ ಕಿಡ್ನಾಪ್ ಯತ್ನ ನಡೆದಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಚಂದಾಪುರದ ದಿವ್ಯಾ ಮತ್ತು ಸಂಜಯ್ 8 ವರ್ಷಗಳಿಂದ ಪ್ರೀತಿಸುತ್ತಿದ್ರು. ದಿವ್ಯಾ ಪೋಷಕರ ವಿರೋಧದ ಮಧ್ಯೆಯೂ ಪ್ರೇಮ ವಿವಾಹವಾಗಿದ್ರು. ನಿನ್ನೆ ತಂದೆಗೆ ಹುಷಾರಿಲ್ಲ ಅಂತ ಕರೆದೊಯ್ಯಲು ಯತ್ನಿಸಿದ್ದು ವಿಫಲವಾಗಿದೆ. ಅಂತಾರಾಜ್ಯ ಕಳ್ಳನನ್ನ ರೈಲ್ವೆ ಪೊಲೀಸರು ಬಂಧಿಸಿದ್ದಾರೆ. ತನಿಖೆ ವೇಳೆ ಹಾಸನ ಜಿಲ್ಲೆಯ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿ ಬಳಿಯೂ ಚಿನ್ನಾಭರಣ ದೋಚಿದ್ದು ಪತ್ತೆಯಾಗಿದೆ. ಉತ್ತರಾಖಂಡ್ ಮೂಲದ ಜಿತೇಂದ್ರ ಕುಮಾರ್ ಕಳ್ಳತನ ಮಾಡಿದ್ದು 7 ವರ್ಷಗಳ ಹಿಂದೆ ನಡೆದಿದ್ದ ಕಳ್ಳತನ ಬಯಲಾಗಿದೆ. ಖದೀಮನಿಂದ 200 ಗ್ರಾಂ ತೂಕದ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಎಂಜಿ ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಇನ್ಮುಂದೆ ಶಾಪಿಂಗ್ ಬರೋರಿಗೆ ಶಾಕ್ ಕೊಡಲು ಬಿಬಿಎಂಪಿ ಮುಂದಾಗಿದೆ. 3 ವರ್ಷಗಳ ಬಳಿಕ ಎಂಜಿ ರಸ್ತೆಯಲ್ಲಿ ಮತ್ತೆ ಪೇ ಅಂಡ್ ಪಾರ್ಕ್ ವ್ಯವಸ್ಥೆ ಜಾರಿಗೆ ಮುಂದಾಗಿದೆ. ಆರ್ಆರ್ ನಗರ ಆರ್ಚ್ ಬಳಿ ಫ್ಲೈಓವರ್ ನಿರ್ಮಾಣ ಕಾಮಗಾರಿ ಶುರುವಾಗಿ 4-5 ವರ್ಷವೇ ಕಳೆದಿದೆ. ಆದ್ರೆ 4-5 ಪಿಲ್ಲರ್ ರೆಡಿ ಮಾಡಿದ್ದು ಬಿಟ್ರೆ ಕಾಮಗಾರಿ ಇದುವರೆಗೂ ಮುಗಿದಿಲ್ಲ. ಇದರಿಂದ ಮತ್ತಷ್ಟು ಟ್ರಾಫಿಕ್ ಸಮಸ್ಯೆ ಎದುರಾಗ್ತಿದೆ. 2022ರಲ್ಲಿ ಅಂದಿನ ಸಿಎಂ ಬಸವರಾಜ ಬೊಮ್ಮಾಯಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಆದ್ರೆ 80 ಕೋಟಿ ರೂಪಾಯಿ ಯೋಜನೆಗೆ ಬಿಬಿಎಂಪಿ ಸರಿಯಾಗಿ ಯೋಜನೆ ರೂಪಿಸದೆ ಸೋತಿದ್ದು ಸ್ಥಳೀಯರು ಕಿಡಿಕಾರ್ತಿದ್ದಾರೆ.